ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. ಇಂದು ಜುಲೈ 10 ಭಾರತದ ಬ್ಯಾಟಿಂಗ್ ಲೆಜೆಂಡ್ ಸುನಿಲ್ ಮನೋಹರ್ ಗವಾಸ್ಕರ್ ಅವರ ಇಂದು 76ನೇ ಹುಟ್ಟುಹಬ್ಬ. ಹ್ಯಾಪಿ ಬರ್ಡೇ SMG. ವೆರಿ ಇಂಟ್ರೆಸ್ಟಿಂಗ್ ಅಂತಂದರೆ ಗಿಲ್ ಇಂದು ಟಾಸ್ ಗೆದ್ದರೆ ಏನು ಮಾಡ್ತಾರೆ, ಯಾಕಂತಂದರೆ ಹಿಂದಿನ 2 ಟೆಸ್ಟ್ಗಳಲ್ಲಿ ಟಾಸ್ ಸೋತಾಗ ಅವರು ಹೇಳಿದ್ದೇನು, ಟಾಸ್ ಗೆದ್ದಿದ್ದರೆ ನಾವು ಕೂಡ ಬೌಲಿಂಗ್ ಮಾಡ್ತಾಯಿದ್ವಿ ಅಂತ. ಹಾಗೆ ಹೇಳಿಯೇ ನಮ್ಮ ಯುವ ಬ್ಯಾಟಿಂಗ್ ಪಡೆ ಹಿರಿಯರ ಅನುಪಸ್ಥಿತಿಯಲ್ಲಿ ಸುಮಾರು 1800 ರನ್ ಸ್ಕೋರ್ ಮಾಡಿದ್ದಾರೆ 4 ಇನ್ನಿಂಗ್ಸ್ಗಳಲ್ಲಿ. ಅದರಲ್ಲಿ ಗಿಲ್ ಅವರೇ 1/3 ಸ್ಕೋರ್ ಮಾಡಿದವರು. ಕ್ರಿಕೆಟ್ ಕಾಶಿ ಲಾರ್ಡ್ಸ್ನಲ್ಲಿ ಯಾವಾಗಲೂ ಟಾಸ್ ಬಗ್ಗೆ ದ್ವಂದ್ವ ಇದ್ದೇ ಇರುತ್ತದೆ. ನಾನು ಹೇಳ್ತೀನಿ, ಬೆಸ್ಟ್ ಥಿಂಗ್ ಅಂತಂದರೆ ಗುಡ್ ಟಾಸ್ ಟು ಲೂಸ್. ಬುಮ್ರಾ ಫಿಟ್ ಅಂದ ತಕ್ಷಣ ಇಂಗ್ಲೀಷರಲ್ಲಿ ನಡುಕ ಆರಂಭಿಸಿದೆ. ಆಗಲೇ ಇಂಗ್ಲೆಂಡ್ ಟೀಮ್ನ 12th ಮ್ಯಾನ್ ಆದಂಥ ಇಂಗ್ಲೀಷ್ ಮೀಡಿಯಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವ ಲೆವೆಲ್ಗೆ ಇಳಿದಿದ್ದಾರೆ ಅಂತಂದರೆ, ಬುಮ್ರಾ ಆಡಿದರೆ ಏನು ಟೆಸ್ಟ್ ಗೆಲ್ತಾರೆ ಅಂತಲ್ಲ, ಯಾಕಂದರೆ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದರೆ ಬುಮ್ರಾ ಆಡಿದಾಗ ಗೆದ್ದಕ್ಕಿಂತ ಭಾರತ ಹೆಚ್ಚು ಮ್ಯಾಚ್ ಸೋತಿದೆ ಅಂತ. ಏನು ತರ್ಕ ನೋಡಿ. ಈಗಾಗಲೇ 10 ದಿನಗಳ ಇಂಟೆನ್ಸ್ ಕ್ರಿಕೆಟನ್ನು ಆಡಿದೆ ನಮ್ಮ ಭಾರತೀಯ ಯುವ ಪಡೆ. ಇನ್ನೂ 25 ದಿನಗಳ ಕಾಲದಲ್ಲಿ 3 ಟೆಸ್ಟ್ಗಳಲ್ಲಿ 15 ದಿನ ಇದೇ ಇಂಟೆನ್ಸಿಟಿ, ಇದೇ ಕಾಮ್ನೆಸ್, ಇದೇ ಫೋಕಸ್ ಇಟ್ಕೊಂಡು ಆಡಿದರೆ ಖಂಡಿತವಾಗಿ ಸರಣಿ ಜಯ ನಮ್ಮ ಟೀಮ್ಗೆ. ಟೇಲ್ ಪೀಸ್ ಅಂತಂದರೆ ಹಿರಿಯರ ಅನುಪಸ್ಥಿತಿಯಲ್ಲಿ ಎಷ್ಟು ಹುಡುಗರು ಎಷ್ಟು ಫ್ರೀಯಾಗಿ ಆಡ್ತಾರೆ ಅಲ್ವಾ, ಟೆನ್ಷನ್ ಫ್ರೀ ಇರ್ತಾರೆ. ಹಾಗೂ ಪ್ರಾಪರ್ ಕಮ್ಯುನಿಕೇಷನ್ ಎಷ್ಟು ಹಿತವಾಗಿರುತ್ತದೆ ಅಲ್ವೇ, ಏನಂತೀರ?